ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಹಿಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ಹಿಂದೂ ಪದ್ಧತಿ ವಿಶ್ವಗುರು ಆಗಿ ಹೊರಟಿದ್ದಾರೆ. ನಾವು ನರೇಂದ್ರ ಮೋದಿಯವರು ವಿಶ್ವಗುರು ಆಗಬೇಕು ಅಂತ ಹೊರಟಿದ್ದಾರೆ. ವಿಶ್ವಗುರು 90% ಆಗ್ಬಿಟ್ಟಿದ್ದಾರೆ ಅವರು. ಕೆಲವು ಫೈನಲ್ ಪಾಯಿಂಟ್ಸ್ಗಳಿದೆ, ಅದ್ರ ಬಗ್ಗೆ ಮಾತ್ರ ಮಾತಾಡ್ತೀನಿ. ಏನು ಅಂತಂದರೆ, ವಿಶ್ವಗುರು ಆಗಬೇಕು ಅಂತಂದರೆ ಮೊದಲನೇ ಸ್ಟೆಪ್ಪು ಓಕೆ, ಅವರೇನು ತಗೊಂಡಿದ್ದಾರೆ ಆರ್ಥಿಕವಾಗಿ ಒಬ್ಬ ಪ್ರಧಾನಮಂತ್ರಿಯಾಗಿ, ಅದಕ್ಕೆಲ್ಲ ನಮ್ಮ ದೊಡ್ಡ ನಮಸ್ಕಾರ. ಯಾಕೆ ಅಂತಂದರೆ, ಇದೇ ಕಾಂಗ್ರೆಸ್ ಇದ್ದಿದ್ದರೆ ಅಥವಾ ಬೇರೆ ಯಾವುದಾದ್ರು ರಾಜಕೀಯ ಪಕ್ಷ ಇದ್ದಿದ್ದರೆ ಅಮೇರಿಕಾದ ಬಾಲ ಹಿಡ್ಕೊಂಡು ಹೋಗ್ತಾ 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 ಇವರು ಅಮೇರಿಕಾ ಹೋಗಿಸ್ಬಿಟ್ರೆ ಗಮ್ಮನಂತೆ ಅನ್ನೋ ಆ ದೃಷ್ಟಿಯಿಂದ ನರೇಂದ್ರ ಮೋದಿಯವರು ವಿಶ್ವಗುರು ಆಗಬೇಕು. 2047 ಅಷ್ಟೊತ್ತಿಗೆ ನಂಬರ್ 1 ಆರ್ಥಿಕ ಶಕ್ತಿ ಆಗಬೇಕು. 2047 ಅಷ್ಟೊತ್ತಿಗೆ ಡಿಫೆನ್ಸ್ ಎಕ್ವಿಪ್ಮೆಂಟ್ಗಳನ್ನ ನಾವು ಎಕ್ಸ್ಪೋರ್ಟ್ ಮಾಡಬೇಕು, ರಫ್ತು ಮಾಡಬೇಕು. ಅದಲ್ಲದೆ ಬಾಹ್ಯಾಕಾಶದ ವಿಜ್ಞಾನದಲ್ಲಿ, ತಂತ್ರಜ್ಞಾನದಲ್ಲಿ ರಾಕೆಟ್ಗಳನ್ನ ಹಾರಿಸಿ ಸ್ಯಾಟಲೈಟ್ ಸ್ಟೇಷನ್ಗಳನ್ನ ಸ್ಥಾಪನೆ ಮಾಡಿಬಿಟ್ಟು ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ, ನೆಪ್ಚೂನ್, ಯುರೇನಸ್ ಅಲ್ಲಿಗೆಲ್ಲ ಹೋಗಿ ಬರಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಅಲ್ಲಿ ನಂಬರ್ 1 ಆಗಬೇಕು. ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ನಂಬರ್ 1 ಆಗಬೇಕು ಅಂತಂದ್ಬಿಟ್ಟು ಭಾಳ ದೊಡ್ಡ ಕನಸು ಹೊತ್ಕೊಂಡು ಭಾಳ ಬಡತನದಿಂದ ಬಂದಿರ್ತಕ್ಕಂಥ ವ್ಯಕ್ತಿ ಮುನ್ನುಗ್ತಾ ಇದ್ದಾರೆ. ಹಾಗಾಗಿ ನರೇಂದ್ರ ಮೋದಿ ನಮ್ಮ ದೇಶವನ್ನು ಮುನ್ನಡೆಸಬೇಕು ಅಂದರೆ, ನಮ್ಮ ದೇಶ ಆರ್ಥಿಕ ಶಕ್ತಿಯಾಗಿ ಮುಂದುವರಿಬೇಕು ಅಂದರೆ, ನಮ್ಮ ದೇಶ ತಂತ್ರಜ್ಞಾನದಲ್ಲಿ ಮುಂದುವರಿಬೇಕು ಅಂದರೆ, ನಮ್ಮ ದೇಶ ಮಿಲಿಟ್ರಿ ವಿಷಯದಲ್ಲಿ ಮುಂದುವರಿಬೇಕು ಅಂದರೆ, ನಮ್ಮ ದೇಶ ಎಲ್ಲ ರಂಗಗಳಲ್ಲೂ ಅಭಿವೃದ್ಧಿ ಹೊಂದಬೇಕು ಅಂತಂದರೆ ನಾವು ನರೇಂದ್ರ ಮೋದಿ ಅಥವಾ ನರೇಂದ್ರ ಮೋದಿ ಅಂಥವ್ರನ್ನೇ ನಾವು ಪ್ರಧಾನಮಂತ್ರಿಯಾಗಿ ಇನ್ನು ನೋಡ್ಕೊಳ್ತಕ್ಕಂಥ ಬಹುದೊಡ್ಡ ಜವಾಬ್ದಾರಿ ನಮ್ಮೆಲ್ಲ ದೇಶಭಕ್ತರ ಮೇಲಿದೆ. ಆ ದೃಷ್ಟಿಯಿಂದ ಇವತ್ತಿನ ಎಪಿಸೋಡು ಭಾಳ ಮುಖ್ಯ. ಅಲ್ಲಿ ಇಲ್ಲಿ ಸಂಧಿನಲ್ಲಿ ಸಣ್ಣ ಪುಟ್ಟ ಇಂಪಾರ್ಟೆಂಟ್ ವಿಷಯ ಬಿಟ್ಟು ಹೋಗ್ಬಿಟ್ಟಿರುತ್ತೆ, ಅದನ್ನು ಎಳೆಗಳನ್ನ ಹಿಡ್ಕೊಂಡು ಮಾತಾಡ್ತೀನಿ ನಾನು. ಇದು ಹಿಂದೂ ಧರ್ಮ, ಹಿಂದೂ ಧರ್ಮವನ್ನು ಯಾರು ನಂಬ್ಕೊಂಡಿದ್ದಾರೆ, ಹಿಂದೂ ಧರ್ಮವನ್ನು ಯಾರು ಮುನ್ನಡೆಸ್ತಾ ಇದ್ದಾರೆ, ಹಿಂದೂ ಧರ್ಮದಲ್ಲಿ ಯಾರು ಸನ್ಯಾಸಿಗಳಿದ್ದಾರೆ, ಹಿಂದೂ ಧರ್ಮದ ಅಧಿಕಾರಿಗಳು ಅಂತ ಯಾರು ಹೇಳ್ಕೊಳ್ಬಿಡೋ ಅವ್ರ ಜವಾಬ್ದಾರಿ ಬಹಳ ದೊಡ್ಡದಿದೆ. ಇದರಲ್ಲಿ ನಮ್ಮದು ಅಳಿಲು ಸೇವೆ. ಬನ್ನಿ ಇದ್ರ ಬಗ್ಗೆ ಮಾತಾಡ್ತೀನಿ. ನೋಡಿ, ಪ್ರಕೃತಿಗೆ ನಾವು ಸಿಂಕ್ ಮಾಡ್ಕೊಳ್ಳೇಬೇಕು. ಪ್ರಕೃತಿ ಜೊತೆಗೆ ನಾವು ಹೊಂದಾಣಿಕೆ ಮಾಡ್ಕೊಂಡು ಬದುಕಬೇಕು. ಪ್ರಕೃತಿ ಜೊತೆಗೆ ಹೊಂದಾಣಿಕೆ ಮಾಡ್ಕೊಳ್ಳೋದಕ್ಕೆ ಬದುಕೋದನ್ನು ಕಲಿತ್ರೆ ನಾವು ವಿಶ್ವಗುರು ಆಗ್ಬೋದು. ಇದು ಮೊದಲನೇ ಪಾಯಿಂಟು. ಆಯುರ್ವೇದ ಹಿಂದೂ ಧರ್ಮದಲ್ಲಿ ಮೊದಲನೇ ಪಾಯಿಂಟ್. ಪ್ರಕೃತಿ ಜೊತೆ ಹೊಂದಾಣಿಕೆ ಮಾಡ್ಕೊಳ್ಳೋದು ಏನು ಅಂತ ಇದು ಮಾಡಿದ್ರೆ ಒಂದು ವಿಷಯ ಹೇಳ್ತೀನಿ. ಇಲ್ಲಿ ಕೆಲವು ಹೆಸರುಗಳು ಉಲ್ಲೇಖ ಮಾಡ್ತೀನಿ. ಇಟ್ಸ್ ಓನ್ಲಿ ಫಾರ್ ಎಕ್ಸಾಂಪಲ್. ಏನು ಅಂತಂದರೆ, ಮಾಲತಿ ಭಟ್ ಅನ್ನೋರು ನೋಡಿ, ನಮ್ಮ ಕ್ಯಾಮ್ರಾಮನ್ನು ಮತ್ತು ನಮ್ಮೆಲ್ಲ ಎಪಿಸೋಡ್ಗಳನ್ನ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಮಾಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿ ಅದನ್ನು ಬ್ರಾಡ್ಕಾಸ್ಟ್ ಮಾಡ್ತಕ್ಕಂಥ ಜವಾಬ್ದಾರಿ ನಮ್ಗೆ ಕೊಟ್ಟಿದ್ದಾರೆ. ಅವರು ಮಾಡ್ತಾರೆ. ಬಟ್ ಏನು ಅಂತಂದರೆ, ಇದು ನಮ್ಮಲ್ಲಿರ್ತಕ್ಕಂಥ ಒಂದು ವ್ಯವಸ್ಥೆ. ಓಕೆ, ಆಕೆ ಇವತ್ತೊಂದು ವಿಷಯ ಹೇಳ್ತಾಯಿದ್ರು. ನಾನು ಇವತ್ತು ಟಿಫನ್ಗೆ ಓಟ್ಸ್ ಮತ್ತು ಹಾರ್ಲಿಕ್ಸ್ನ ಮಿಕ್ಸ್ ಮಾಡಿಬಿಟ್ಟು ತಿಂದೆ ಅಂತ ಅಂದ್ಬಿಟ್ಟು. ನಾನು ರಾಗಿ ರೊಟ್ಟಿ ತಿನ್ನಬೇಕಿತ್ತಮ್ಮ ಅಂತ ಹೇಳಿದೆ. ಯಾಕೆ ಅಂತ ಕೇಳಿದ್ರು. ಅದನ್ನು ಒಳಗಡೆ ಕೂತ್ಕೊಂಡು ನಾವು ಡಿಸ್ಕಸ್ ಮಾಡ್ತಾ ಇದು ಮಾಡ್ಬೋದಿತ್ತು. ಅದನ್ನು ಒಂದು ಎಪಿಸೋಡ್ ಮಾಡಿದ್ರೆ ಸಾವಿರಾರು ಜನಕ್ಕೆ ಅನುಕೂಲ ಆಗುತ್ತೆ ಅಂತ ಅಂದ್ಬಿಟ್ಟು ಇವತ್ತು ಹೊರಗಡೆ ಕೂತ್ಕೊಂಡು ಮಾತಾಡ್ತಾಯಿದ್ವಿ. ಯಾಕೆ ರಾಗಿ ರೊಟ್ಟಿ ತಿನ್ನಬೇಕು, ಓಟ್ಸ್ನ ಯಾಕೆ ತಿನ್ನಬಾರ್ದು ಅಂತ ಬಹುದೊಡ್ಡ ಪ್ರಶ್ನೆ ಹಾಕಿದ್ರು. ಭಾಳ ಒಳ್ಳೆಯ ಪ್ರಶ್ನೆ ಅದು. ಯಾರು ಪ್ರಕೃತಿ ಜೊತೆಗೆ ಸಿಂಕ್ ಮಾಡ್ಕೋಬೇಕು ಅಂತಾರೆ, ಯಾರು ನಾವು ₹1 ಆರೋಗ್ಯಕ್ಕೋಸ್ಕರ ಖರ್ಚು ಮಾಡಿದೆ 120 ವರ್ಷ ಬದುಕಬಹುದು ಅಂತಾರೆ. 120 ವರ್ಷ ಬದುಕಬಹುದು ಕಲಿಯುಗದಲ್ಲಿ ಅಂತಂದರೆ ನೋಡಿ, ತ್ರೇತಾಯುಗದಲ್ಲಿ ರಾಮ ಇದ್ದಂತೆ. ರಾಮನ ಕಾಲದಲ್ಲಿ ಜನರು 400 ವರ್ಷಗಳ ಕಾಲ ಬದುಕ್ತಿದ್ರಂತೆ. ಹಾಗಾದರೆ ಅವರು ಪ್ರಕೃತಿ ಜೊತೆಗೆ ಭಾಳ ಸಿಂಕ್ ಮಾಡ್ಕೊಂಡಿದ್ರು, ಹೊಂದಾಣಿಕೆ ಮಾಡ್ಕೊಂಡು ಬದುಕೋರು. ಇದನ್ನು ಅನೇಕ ಕಾಂಡಗಳಲ್ಲಿ ನೋಡ್ತೀವಿ ನಾವು, ಪ್ರಕೃತಿ ಜೊತೆಗೆ ಹೇಗೆ ಸಿಂಕ್ ಮಾಡ್ಕೊಂಡಿದ್ರು ಅಂತಂದ್ಬಿಟ್ಟು. ಇದನ್ನು ಒಂದು ಉದಾಹರಣೆ ಏನು ಅಂತಂದರೆ, ಓಟ್ಸ್ ಅನ್ನೋದು ನೋಡಿ, ನಮ್ಮ ದೇಶದಲ್ಲಿ ಬೆಳೆಯೋ ಆಹಾರ ಅಲ್ಲ. ನಮ್ಮ ದೇಶ ಅಂತ ಹೇಳಿದ್ರೆ ನಮ್ಮ ಡೆಮೋಗ್ರಫಿ ಅಂತಲೇ ನಾವಿರ್ತಕ್ಕಂಥ ವಾಸ ಮಾಡ್ತಕ್ಕಂಥ ಭೂಭಾಗ. ಈ ಪ್ರದೇಶದಲ್ಲಿ ಓಟ್ಸ್ ಬೆಳೆಯೋದಿಲ್ಲ. ಈ ಭಾಗದಲ್ಲಿ ಜಾಸ್ತಿ ಬೆಳೆಯೋದು ರಾಗಿ. ಸೊ ನಮಗೆ ರಾಗಿ ಏನಾಗುತ್ತೆ, ನಾವು ತಿನ್ನೋದೇ ಇಲ್ಲ. ಯಾರು ಸ್ವಲ್ಪ ಬೆಳ್ಳಗಿದ್ದರೆ ತಿನ್ನೋದೇ ಇಲ್ಲ. ಏನು ಅಂದರೆ ರಾಗಿ ತಿಂದರೆ ಕಪ್ಪಾಗ್ಬಿಡ್ತಾರಂತೆ. ಭಾಳ ಜನಕ್ಕೆ ಇದಿದೆ. ಇದನ್ನು ಮುಂದಿನ ಎಪಿಸೋಡಲ್ಲಿ ಮಾತಾಡ್ತೀನಿ. ಇದಕ್ಕೆ ಸಂಬಂಧಪಟ್ಟ ವಿಷಯನ. ಏನು ಅಂತಂದರೆ, ರಾಗಿ ತಿನ್ನೋದಿಲ್ಲ ನಾವು. ರಾಗಿ ಹುಲ್ಲಿನಲ್ಲಿ ಬೆಳೀತಕ್ಕಂಥ ಒಂದು ಕಾಳು, ಇದು ಕಾಳು. ಏನು ಅಂದರೆ ಅದರಲ್ಲಿ ನೋಡಿ, ಆಲ್ಕಲೈನ್ ಫುಡ್ ಅದು. ಆಲ್ಕಲೈನ್ ಫುಡ್ ಅಂದರೆ ಆಸಿಡ್ ಬೇಸ್ಡ್ ಫುಡ್, ಆಲ್ಕಲೈನ್ ಫುಡ್ ಅಂತ ಹೇಳ್ಬೋದು. ನಾವು ಏನು ತಿಂತೀವಿ ಅದು ನಮ್ಮ ಸ್ಟಮಕ್ ಚೀಲಕ್ಕೆ ಹೋಗಿ
ಅಲ್ಲಿ ಆಸಿಡ್ ರಿಲೀಸ್ ಆಗುತ್ತೆ. ಆಸಿಡ್ ರಿಲೀಸ್ ಆಗೋದು ಹೈಡ್ರೋಕ್ಲೋರಿಕ್ ಆ್ಯಸಿಡ್ ರಿಲೀಸ್ ಆಗುತ್ತೆ. ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಏನಾಗುತ್ತೆ, ನಾವು ಅರ್ಧಂಬರ್ಧ ಜಿಗಿದ ಪದಾರ್ಥಗಳನ್ನ ಅಥವಾ ಜೀರ್ಣ ಆಗದೆ ಇರ್ತಕ್ಕಂಥ ಪದಾರ್ಥಗಳನ್ನ ಬ್ರೇಕ್ ಡೌನ್ ಮಾಡುತ್ತೆ, ತುಂಡರಿಸ್ತಾ ಹೋಗುತ್ತೆ. ಹಾರುತ್ತಾ ಏನಾಗುತ್ತೆ, ಹಿಟ್ಟಿನ ರೂಪದಲ್ಲಿ ಮಾಡಿಬಿಡುತ್ತೆ. ಹಿಟ್ಟಿನ ರೂಪದಲ್ಲಿ ಮಾಡಿ ಅದರ ಜೊತೆಗೆ ಮಿಕ್ಸ್ ಆಗುತ್ತೆ. ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಮಿಕ್ಸ್ ಆದ ನಂತರ ಅದು ಲಿವರ್ ಮುಖಾಂತರ ಬೈಲ್ ಜ್ಯೂಸ್ ಅದ್ರ ಜೊತೆ ಮಿಕ್ಸ್ ಆಗುತ್ತೆ. ನಂತರ ಕರುಳಿಗೆ ಹೋಗುತ್ತೆ. ಕರುಳಿಗೆ ಹೋದಾಗ ಕರುಳೇನಾಗುತ್ತೆ, ಅದರಲ್ಲಿರ್ತಕ್ಕಂಥ ಪೋಷಕಾಂಶಗಳು, ಅದರಲ್ಲಿರ್ತಕ್ಕಂಥ ಮಿನರಲ್ ಅಂಶಗಳು, ಅದರಲ್ಲಿರ್ತಕ್ಕಂಥ ಜೀವಸತ್ವಗಳನ್ನ ಅಬ್ಸರ್ವ್ ಮಾಡಿಕೊಂಡು ಕಣ್ಣಿಗೆ, ಕಿವಿಗೆ, ಮೂಗಿಗೆ, ಬಾಯಿಗೆ, ಚರ್ಮಕ್ಕೆ, ದೇಹದ ಎಲ್ಲ ಇಂಪಾರ್ಟೆಂಟ್ ಅಂಗಾಂಗಗಳಿಗೆ ಕೊಡುತ್ತೆ. ಇದನ್ನೇ ಶಕ್ತಿ ಮಾಡಿದ. ಇದೆಲ್ಲ ಕ್ರಿಯೆ ಆಗೋದು ರೆಡ್ ಬ್ಲಡ್ ಸೆಲ್ಸ್ ಮುಖಾಂತರ. ಸೊ ಈಗ ಮಾಲತಿಯವರು ಇವತ್ತಿನ ದಿವಸ ಓಟ್ಸ್ ಜೊತೆಗೆ ಹಾರ್ಲಿಕ್ಸ್ ಮಿಕ್ಸ್ ಮಾಡ್ಕೊಂಡು ತಿಂದೆ ಅಂತಂದ್ರು. ನಾನು ರಾಗಿ ರೊಟ್ಟಿ ತಿನ್ನಬೇಕಿತ್ತಮ್ಮ, ಒಳ್ಳೆಯದು ಅಂತ ಹೇಳಿ. ಯಾಕೆ ಅಂತ ಹೇಳ್ತೀನಿ, ಡೆಮೋಗ್ರಫಿನಲ್ಲಿ ನೋಡಿ, ಪ್ರಕೃತಿನಲ್ಲಿ ನಮ್ಮ ಡೆಮೋಗ್ರಫಿಗೆ ನಾವು ಸಿಂಕ್ ಆಗಬೇಕು. ಹೇಗೆ ಅಲ್ಲಿ ರಾಗಿ ಜಾಸ್ತಿ ಬೆಳೆಯುತ್ತೆ, ನಾವು ರಾಗಿನ ತಿನ್ನಬೇಕು. ರಾಗಿ ಬಿಟ್ಟು ಬೇರೆ ಯಾವುದೇ ಆಹಾರ ಪದಾರ್ಥಗಳು ನಮ್ಮ ದೇಹಕ್ಕೆ, ನಮ್ಮ ಕೆಂಪು ರಕ್ತ ಕಣಗಳಿಗೆ ಒಳ್ಳೇದು ಮಾಡೋದಿಲ್ಲ. ಜೀವಸತ್ವಗಳನ್ನ ಕೊಡೋದಿಲ್ಲ, ಪೋಷಕಾಂಶಗಳನ್ನ ಕೊಡೋದಿಲ್ಲ, ಖನಿಜಾಂಶಗಳನ್ನ ಕೊಡೋದಿಲ್ಲ. ಖನಿಜಾಂಶಗಳೆಲ್ಲ ಪ್ರಾಕೃತಿಕವಾಗಿ ನಾವು ಹೊಂದಾಣಿಕೆ ಮಾಡ್ಕೊಂಡಿದ್ದೀವಿ ಪ್ರಕೃತಿ ಜೊತೆಗೆ. ಅಂತಂದರೆ ಇಲ್ಲಿ ಬೆಳೀತಕ್ಕಂಥ ಹಣ್ಣುಗಳನ್ನ, ಇಲ್ಲಿ ಬೆಳೀತಕ್ಕಂಥ ಸೊಪ್ಪುಗಳನ್ನ, ಇಲ್ಲಿ ಬೆಳೀತಕ್ಕಂಥ ತರಕಾರಿಗಳನ್ನ, ಇಲ್ಲಿ ಬೆಳೀತಕ್ಕಂಥ ಬೇಳೆಕಾಳುಗಳನ್ನ, ಇಲ್ಲಿ ಬೆಳೀತಕ್ಕಂಥ ದವಸ ಧಾನ್ಯಗಳನ್ನೇ ತಿನ್ನಬೇಕು ನಾವು. ಹಾಗಾಗಿ ರಾಗಿನ ತಿನ್ನಬೇಕು ಅಂತ ಹೇಳಿ ರಾಗಿ ಬಗ್ಗೆ ಮಾತಾಡಬೇಕು ಬನ್ನಿ. ರಾಗಿ ನೋಡಿ ಕಪ್ಪಗಿರುತ್ತೆ, ಸ್ವಲ್ಪ ಕೆಂಪಗಿರೋ ರಾಗಿನ ಬರುತ್ತೆ, ಕಪ್ಪಗಿರೋ ರಾಗಿನ ಬರುತ್ತೆ. ಯಾರು ತೋಟದಲ್ಲಿ ಬೆಳೀತಾರೆ ಆ ರಾಗಿ ಸ್ವಲ್ಪ ಕಲರ್ ಡಿಫರೆನ್ಸ್ ಇರುತ್ತೆ. ಈ ರಾಗಿ ಆಲ್ಕಲೈನ್ ಫುಡ್ಡು, ಡಯಾಬಿಟಿಸ್ ಪೇಷಂಟ್ಗಂತೂ ಇದು ಬಹಳ ಒಳ್ಳೆಯದಿದು. ಮೆಡಿಸನ್ನೇ ಇಲ್ಲದೆ ಏನಾದ್ರು ಡಯಾಬಿಟಿಸ್ನ ಕ್ಯೂರ್ ಮಾಡ್ಬೋದು, ಸಕ್ಕರೆ ಅಂಶ, ಮಧುಮೇಹ ರೋಗಿಗಳನ್ನ ಕ್ಯೂರ್ ಮಾಡ್ಬೋದು ಅಂತಂದರೆ ಮೊಟ್ಟ ಮೊದಲನೇದಾಗಿ ನಾವು ಕಾಣಿಸೋಕ್ಕಂಥದ್ದು ರಾಗಿನೇ. ರಾಗಿ ಆಲ್ಕಲೈನ್ ಫುಡ್ಡು. ಆಲ್ಕಲೈನ್ ಫುಡ್ಡಲ್ಲಿ ಏನಾಗುತ್ತೆ ನೋಡಿ, ಗ್ಲೂಟೆನ್ ಪದಾರ್ಥಗಳು ಅಂತ ಹೇಳಿದ್ವಿ. ಗ್ಲೂಟೆನ್ ಅಂದರೆ ಅಕ್ಕಿ ನೋಡಿ ಗಂಜಿ ಇರುತ್ತೆ, ಅದೇನಾಗುತ್ತೆ ಕಳ್ಳಲ್ಲಿ ಹೋಗಿ ಜೀರ್ಣ ಆಗ್ತಾ ಏನಾಗುತ್ತೆ, ಎಂಜೈಮ್ಗಳು ಎಲ್ಲ ಸರಿಯಾಗಿ ಕೆಲಸ ಮಾಡಿದ್ರು 100ಕ್ಕೆ 80, 70, 60% ಮಾತ್ರ ಕೆಲಸ ಮಾಡ್ತವೆ. ಹಾಗಾಗಿ ಏನಾಗುತ್ತೆ, ಜೀರ್ಣ ಆಗೋ ಪ್ರಕ್ರಿಯೆಯಲ್ಲಿ ಕೆಲವು ಅಂಶ ಕರಳಿಗೆ ಅಂಟ್ಕೊಳ್ಳುತ್ತೆ. ಈ ಅಂಟುಕೊಳ್ಳೋದ್ರಿಂದ ಏನಾಗುತ್ತೆ ನೋಡಿ, ವಿಷ ಪ್ರೊಡ್ಯೂಸ್ ಆಗೋದಕ್ಕೆ ಪ್ರಾರಂಭ ಆಗುತ್ತೆ. ಅದಕ್ಕೆ ಗಾದೆ ಹೇಳಿದ್ದೀವಿ ನಾವು, ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತ. ಏನು ಅಂತಂದರೆ, ನಾವು ನಮ್ಮ ಕರಳನ್ನು ಶುದ್ಧವಾಗಿ ಇಟ್ಕೊಂಡ್ರೆ, ಜೀರ್ಣಶಕ್ತಿ ಚೆನ್ನಾಗಿದ್ದರೆ ಮೋಷನ್ ಚೆನ್ನಾಗಾಗುತ್ತೆ. ಮೋಷನ್ಗೋಸ್ಕರ ಕಷ್ಟಪಡೋದು ಬೇಕಿಲ್ಲ. ಮೋಷನ್ ಯಾವಾಗ ಚೆನ್ನಾಗಾಗುತ್ತೆ, ನಮ್ಮ ಜೀರ್ಣಾಂಗ ವ್ಯವಸ್ಥೆ ಚೆನ್ನಾಗಿದೆ ಅಂತ. ನಮ್ಮ ಜೀರ್ಣಾಂಗ ವ್ಯವಸ್ಥೆ ಯಾವಾಗ ಚೆನ್ನಾಗಿರುತ್ತೆ, 100ಕ್ಕೆ 90 ಪಾಲು ರೋಗಗಳು ಬರೋದಿಲ್ಲ. ಹೊಟ್ಟೆಗೆ ಸಂಬಂಧಪಟ್ಟ ರೋಗಗಳು, ಕರಳಿಗೆ ಸಂಬಂಧಪಟ್ಟ ರೋಗಗಳು, ಮತ್ತು ಕಾಲಮಾನ ವ್ಯತ್ಯಾಸ ಆಗೋದನ್ನ ಬರ್ತಕ್ಕಂಥ ರೋಗಗಳು ಯಾವುದೂ ನಮಗೆ ಬರೋದಿಲ್ಲ. ಆ ದೃಷ್ಟಿಯಿಂದ ನಾವು ಲೋಕಲ್ಲಾಗಿ ಬೆಳೀತಕ್ಕಂಥ ಫುಡ್ಡನ್ನೇ ತಿನ್ನಬೇಕು. ಲೋಕಲ್ಲಾಗಿ ಬೆಳೀತಕ್ಕಂಥ ಹಣ್ಣುಗಳನ್ನೇ ತಿನ್ನಬೇಕು. ಲೋಕಲ್ಲಾಗಿ ಬೆಳೀತಕ್ಕಂಥ ತರಕಾರಿಗಳನ್ನೇ ತಿನ್ನಬೇಕು. ಮತ್ತು ಯಾವ್ಯಾವ ಕಾಲದಲ್ಲಿ ಏನೇನು ಹಣ್ಣುಗಳು ಬೆಳಿತೀವಿ, ಯಾವ್ಯಾವ ಕಾಲದಲ್ಲಿ ಏನು ತರಕಾರಿಗಳು ಬೆಳೆಯುತ್ತೆ, ಯಾವ್ಯಾವ ಕಾಲದಲ್ಲಿ ಏನು ಎಲೆಗಳು ಬೆಳೆಯುತ್ತೆ, ಅದನ್ನು ಜಾಸ್ತಿ ತಿನ್ನಬೇಕು. ಇದನ್ನು ನಾವು ಹಿತಬುಕ್, ಋತುಬುಕ್, ಮಿತಬುಕ್ ಅಂತಲೇ ಹೇಳ್ತೀವಿ ಹಿಂದೂ ಧರ್ಮದಲ್ಲಿ. ಹಿತಬುಕ್ ಅಂದರೆ ಹೊಟ್ಟೆ ಪೂರ್ತಿ ತಿನ್ನಬಾರ್ದು, ಎಸ್ಪೆಷಲಿ 60 ವರ್ಷ ಆಗಿರೋರು. ಮತ್ತು ಯಾರು ಸಾಯಂಕಾಲ ಸೂರ್ಯ ಮುಳುಗಿದ ಮೇಲೆ ಊಟ ಮಾಡ್ತಾರೆ, ಹೊಟ್ಟೆ ತುಂಬ ಊಟ ಮಾಡಿಬಿಟ್ರೆ ಅವರಿಗೆ ಮೊಟ್ಟ ಮೊದಲನೇದಾಗಿ ಬರೋ ರೋಗ ಅಸ್ತಮಾ, ದಮ್ ಅಂತೀವಿ. ಏನಾಗುತ್ತೆ, ಉಸಿರು ಕಟ್ಟಿದ ವಾತಾವರಣ ಇರುತ್ತೆ, ರಾತ್ರಿ 12 ಗಂಟೆ ಆದರೂ ನಿದ್ದೆ ಬರೋದಿಲ್ಲ, 1 ಗಂಟೆ ಆದರೂ ನಿದ್ದೆ ಬರೋದಿಲ್ಲ, ರೋಗ ಉಲ್ಬಣ ಆಗದಂಗೆ ಅನಿಸುತ್ತೆ. ಏನಾಗುತ್ತೆ, ರೋಗ ನಮಗೆ 20% ಎಫೆಕ್ಟ್ ಆಗಿದ್ದರೂ ರೋಗದಿಂದ ಬರ್ತಕ್ಕಂಥ ಉಪಕಾಯಿಲೆಗಳು ಅಂದರೆ ದಮ್ ಕಟ್ಟಿದಂಗೆ ಆಗೋದು, ನಿದ್ದೆ ಬರೋದಿಲ್ಲ, ಇವೆಲ್ಲ ಇರುತ್ತಲ್ಲ, ಇದು ಉಪಶಮನ ಮಾಡ್ಬೋದು ನಾವು. ಏನು ಅಂತಂದರೆ ಇಂಥ ಕಾಯಿಲೆಗಳು ಜಾಸ್ತಿಯಾಗಿ, ತುಂಬ ಜಾಸ್ತಿ ಕಾಯಿಲೆ ಆಗಿರ್ತೀವಿ. ಕಾಯಿಲೆ ಪ್ರಮಾಣ 10% ಮಾತ್ರ ಇರುತ್ತೆ, ಆದರೆ ಅದರದ್ದು ಪರಿಣಾಮಗಳು ಏನಿರುತ್ತೆ, ಅದರ ಉಲ್ಬಣ ಅವಸ್ಥೆ ಏನಿರುತ್ತೆ, ಅದು ಅನೇಕ ಪಟ್ಟು ಜಾಸ್ತಿಯಾಗಿರುತ್ತೆ. ಇದನ್ನೆಲ್ಲ ನಾವು ನಿಗ್ರಹ ಮಾಡಬೇಕು ಅಂತಂದರೆ, ಎಸ್ಪೆಷಲಿ ಯಾರು ವಯಸ್ಸಾಗಿದೆ ಅವರು ನೋಡಿ, ಇದರಲ್ಲಿ ಅನೇಕ ಗಾದೆಗಳನ್ನ ಹೇಳ್ತೀವಿ. ಏನು ಅಂದರೆ ಹಿತಬುಕ್, ಋತುಬುಕ್, ಮಿತಬುಕ್ ಅಂತ ಹೇಳ್ತೀವಿ. ಹಿತಬುಕ್ ಅಂದರೆ ಯಾವ್ಯಾವ ಕಾಲದಲ್ಲಿ ಏನೇನು ಆಹಾರ ಪದಾರ್ಥಗಳನ್ನ ಬೆಳಿತೀವಿ, ಹಣ್ಣುಗಳಿರ್ಬೋದು, ಕಾಯಿ ಪಲ್ಯ ಇರ್ಬೋದು, ದವಸ ಧಾನ್ಯಗಳು, ಅದನ್ನೇ ತಿನ್ನಬೇಕು. ಮತ್ತು
ಲೋಕಲ್ಲಾಗಿ ಏನು ಬೆಳಿತೀವಿ ಅದನ್ನು ಮಾತ್ರ ತಿನ್ನಬೇಕು. ಈಗ ನಾವು ಸೌತ್ ಇಂಡಿಯಾದವರು ಏನು ಮಾಡ್ತೀವಿ, ರಾತ್ರಿ ಊಟ ಮಾಡೋದಿಲ್ಲ ನಾವು. ಓಕೆ ಸ್ವಾಮಿ, ಊಟ ಮಾಡಬೇಡಿ, ಭಾಳ ಒಳ್ಳೇದು. ಆದರೆ ಹೊಟ್ಟೆ ತುಂಬ ಚಪಾತಿ ತಿಂದ್ಬಿಡ್ತೀವಿ. ಇದಕ್ಕೆ ಒಳ್ಳೆ ಉದಾಹರಣೆ ಹೇಳಬೇಕು ಅಂದರೆ ಲಾಲ್ಬಾಗ್ ವೆಸ್ಟ್ ಗೇಟ್ಗೆ ಹೋದರೆ ಅಲ್ಲೊಂದು ತಿಂಡಿ ಇದು ಬರುತ್ತೆ, ಬರೀ ಶೆಟ್ರುಗಳು ಇರ್ತಾರೆ ಜಾಸ್ತಿಯಲ್ಲಿ. ಅಲ್ಲಿ ತಿಂಡಿ ಇದು 1-1.5 ಕಿಲೋಮೀಟ್ರು. ಕರ್ನಾಟಕ ಅಲ್ಲ, ಇಡೀ ಇಂಡಿಯಾ ದೇಶದಲ್ಲಿ ಹಾಳು ಮೂಳು ತಿನ್ನೋದಕ್ಕೆ ಏನೇನು ಸಿಗುತ್ತೆ ಎಲ್ಲ ಸಿಗುತ್ತೆ. ಬಾಯಿ ರುಚಿಗೆ ನಾವೇನು ಮಾಡ್ತೀವಿ, ತಿಂತಾ ಹೋಗ್ತೀವಿ. ತಿಂತಾ ಹೋಗೋ ಅಷ್ಟೊತ್ತಿಗೆ ಅದು ಮಾರ್ಕೆಟ್ ಸೆಟ್ ಆಗೋದೇ 6:30-7 ಗಂಟೆಗೆ, ಕ್ಲೋಸ್ ಆಗೋದು 10-11 ಗಂಟೆಗೆ. ಅಲ್ಲಿವರೆಗೂ ತಿಂತೀವಿ. ತಿಂದುಬಿಟ್ಟು ಏನಾಗುತ್ತೆ, ಮನೇಲಿ ಬಂದು ಮಲ್ಕೋತೀವಿ. ಮನೆಗೆ ಬಂದು ಮಲ್ಕೊಂಡಿದ್ದೀರ. ಅಸ್ತಮಾ ಇದ್ದವ್ರ ಬಗ್ಗೆ ಮಾತಾಡಬೇಕು ಅಂತಂದರೆ ಇವ್ರ ಮುಂಚೆನೇ ದಮ್ ಇರುತ್ತೆ, ಉಸಿರಾಟ ಇದಾಗೋದಿಲ್ಲ. ಮತ್ತು ಅದರ ಮೇಲೆ ವಿಷಕಾರಕ ಆಹಾರಗಳು ಯಾವುದು ದೇಹಕ್ಕೆ ಹಿಡಿಸಲ್ಲ ಅದು ತಿಂತೀವಿ. ರಾಗಿ ಹಿಡಿಸತ್ತೆ, ತಿನ್ನೋದಿಲ್ಲ ನಾವು. ಬಾಯಿ ಚಪ್ಪಲಕ್ಕೆ ಏನೇನೋ ತಿಂತೀವಿ. ತಿಂದ್ಬಿಟ್ಟು ಏನಾಗುತ್ತೆ, 9 ಗಂಟೆಗೆ ಮಲ್ಕೊಂಡ್ರೆ ಉಸಿರು ಇದಾಗುತ್ತೆ, ವಿಷಕಾರಿ ವಿಷದ ಗ್ಯಾಸ್ ಎಲ್ಲ ಬಿಲ್ಡಪ್ ಆಗಿ ರೋಗ 10% ಇದ್ದರೆ ಉಲ್ಬಣಾವಸ್ಥೆ 70%ವರೆಗೂ ಹೋಗಿರುತ್ತೆ. ಅಂಥ ಟೈಮಲ್ಲಿ ಇದಕ್ಕೆ ಹೋಗ್ತೀವಿ, ಆಸ್ಪತ್ರೆಗೆ ಹೋಗ್ತೀವಿ. ಆಸ್ಪತ್ರೆಗೆ ಹೋದರೆ ಅದೇನೋ ಇಂಜೆಕ್ಷನ್ ವೇನ್ಸ್ ಕೊಟ್ಬಿಡ್ತಾರೆ, ರಿಲೀಫ್ ಆಗ್ಬಿಡುತ್ತೆ. ಎಷ್ಟು ಒಳ್ಳೆ ಡಾಕ್ಟ್ರ್ ಅಂತ ಹೇಳ್ತೀವಿ. ಬೆಂಗಳೂರಿನಲ್ಲಿರ್ತಕ್ಕಂಥ ಎಲ್ಲ ಆಸ್ಪತ್ರೆಗಳು ಹೆಚ್ಚು ಕಡಿಮೆ ಹೇಳೋದು ನಾನು, ಮೆಜಾರಿಟಿನೆಲ್ಲ ಆಸ್ಪತ್ರೆಗಳು ಎಲ್ಲ ಬಿಸ್ನೆಸ್ ಹೌಸಸ್ ಆಗಿದೆ. ಏನು ಅಂದರೆ ಬೇಕಾಗಿರೋದು ಬೇಡದೇ ಇರೋದು ನೂರಾರು ಟೆಸ್ಟ್ಗಳು ಮಾಡ್ತಾರೆ. ನಿಮ್ಮ ಜೋಬಲ್ಲಿರ್ತಕ್ಕಂಥ ದುಡ್ಡೆಲ್ಲ ಅವ್ರ ಜೋಬ್ಗೆ ಹೋಗಬೇಕು. ಆಮೇಲೆ ಏನು ಮಾಡ್ತಾರೆ, ಅವರು ದೊಡ್ಡ ಆಸ್ಪತ್ರೆಗೆ ಹೋಗಿ ಅಂತಾರೆ. ಈಗ ಹಾರ್ಟ್ ಪ್ರಾಬ್ಲಮ್ ಅಂತ ಜಯದೇವ ಇನ್ಸ್ಟಿಟ್ಯೂಟ್ಗೆ ಹೋಗಿ ಅಂತಾರೆ. ಇನ್ನೇನಾದ್ರು ಪ್ರಾಬ್ಲಮ್ ಅಂತ BGS ಆಸ್ಪತ್ರೆ. ಇದೇನಾಗಿದೆ, ಬಿಸ್ನೆಸ್ ಆಗ್ತಾಯಿದೆ. ಬಿಸ್ನೆಸ್ ಹೌಸ್ ಆಗೋದು ಬೇಡ. ನಾವು ಲೈಫ್ ಲಾಂಗ್ ದುಡಿತೀವಿ. ಲೈಫ್ ಲಾಂಗ್ ದುಡಿದಿದ್ದನ್ನು 15 ದಿವಸದಲ್ಲಿ ನಮ್ಮ ಪಾಕೆಟಲ್ಲಿ, ನಮ್ಮ ಟ್ರಂಕಲ್ಲಿ, ನಮ್ಮ ತಿಜೋರಿನಲ್ಲಿರ್ತಕ್ಕಂಥ ದುಡ್ಡೆಲ್ಲ ಡಾಕ್ಟ್ರ್ ತಿಜೋರಿಗೆ ಹೋಗುತ್ತೆ. ಈ ಥರ ಅವಕಾಶ ಬರಬಾರ್ದು ಅಂತಂದರೆ ನಾವು ಪ್ರಕೃತಿ ಜೊತೆಗೆ ಸಿಂಕ್ ಮಾಡ್ಕೋಬೇಕು. ಪ್ರಕೃತಿ ಜೊತೆಗೆ ಸಿಂಕ್ ಮಾಡ್ಕೋಬೇಕು ಅಂತಂದರೆ ಪ್ರಕೃತಿ ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡು ಬದುಕೋದು ಕಲಿಬೇಕು. ಪ್ರಕೃತಿ ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡು ಬದುಕೋದು ಕಲಿಬೇಕು ಅಂತಂದರೆ ಇಲ್ಲಿ ಗಮನ ಇಡಬೇಕಾಗಿರೋ ಅಂಶ ನೋಡಿ. ನಮಗೆ 20 ಹುಟ್ಟಿದಾಗ ನಾವು 4 ಗಂಟೆ ಮಾತ್ರ ಎದ್ದಿರ್ತೀವಿ, 20 ಗಂಟೆ ನಿದ್ದೆ ಮಾಡ್ತೀವಿ. ಅದೇ ಸಾಯ್ಬೇಕಾದ್ರೆ ಅಂದರೆ ಸುಮಾರು 75-80 ವರ್ಷ ಆಗಿದೆ, 60 ವರ್ಷ ದಾಟಿದೆ ಅಂತಂದರೆ 20 ಗಂಟೆ ಎದ್ದಿರ್ತೀವಿ, 4 ಗಂಟೆ ಮಾತ್ರ ನಿದ್ದೆ ಮಾಡ್ತೀವಿ. ಇದು ಪ್ರಕೃತಿ ಕೊಟ್ಟಿರ್ತಕ್ಕಂಥ ವರ, ಪ್ರಕೃತಿ ಮಾಡಿರ್ತಕ್ಕಂಥ ಸಿಸ್ಟಮ್. ಇದಕ್ಕೇನು ಮಾಡ್ತೀವಿ, ನಿದ್ದೆ ಜಾಸ್ತಿ ಬರಲಿ ಅಂದ್ಬಿಟ್ಟು ನಿದ್ದೆ ಮಾತ್ರ ತಗೋತೀವಿ. ಅದೇನಾಗುತ್ತೆ, ಕಿಡ್ನಿ ಮೇಲೆ ಪ್ರಭಾವ ಬೀರುತ್ತೆ. ಕಿಡ್ನಿ ಯಾವಾಗ ಭಾರ ತಡ್ಕೊಳ್ಳಲ್ಲ, ನಾನು ಭಾರ ತಡ್ಕೋತಿಲ್ಲ ಕಣಪ್ಪ ಅಂತಂದ್ಬಿಟ್ಟು ಭಾರನ ಮೇಲಕ್ಕೆ ವರ್ಗಾವಣೆ ಮಾಡೋಕ್ಕೆ ಪ್ರಯತ್ನ ಪಡುತ್ತೆ. ಮೇಲಕ್ಕೆ ವರ್ಗಾವಣೆ ಅಂತಂದರೆ ಹಾರ್ಟಿಗೆ ವರ್ಗಾವಣೆ ಮಾಡೋಕ್ಕೆ ಪ್ರಯತ್ನ ಮಾಡುತ್ತೆ. ಹಾರ್ಟ್ ಪ್ರಾಬ್ಲಮ್ ಆಗುತ್ತೆ. ಹಾರ್ಟ್ ಪ್ರಾಬ್ಲಮ್ ಬಂದಿರೋದು ಹಾರ್ಟ್ ಅಥವಾ ಬ್ಲಡ್ ಪ್ರೆಷರಿಂದ ಅಲ್ಲ, ಕಿಡ್ನಿ ಕೆಲಸ ಮಾಡ್ದೇನೆ. ಕಿಡ್ನಿ ಭಾರವನ್ನು ಹಾರ್ಟ್ ತಗೊಳ್ಳೋದಿಲ್ಲ. ಹಾರ್ಟ್ ಡಿಸೈನ್ ಆಗಿರೋದು ಬೇರೆ ಕೆಲಸಕ್ಕೆ, ಕಿಡ್ನಿ ಡಿಸೈನ್ ಆಗಿರೋದು ಬೇರೆ ಕೆಲಸಕ್ಕೆ. ಅದೇನಾಗುತ್ತೆ, ಹಾರ್ಟ್ ಫೇಲ್ಯೂರ್ ಆಗುತ್ತೆ. ಹಾರ್ಟ್ ಫೇಲ್ ಆಗುತ್ತೆ, ಇದು ಒಂದು ಕಾರಣ. BP ಒಂದು ಕಾರಣ, ಕಿಡ್ನಿ ಫೇಲ್ ಆಗೋದು ಒಂದು ಕಾರಣ. ಹೀಗೆ ಅನೇಕ ಕಾರಣಗಳಿವೆ. ಇದನ್ನು ಮುಂದಿನ ಎಪಿಸೋಡ್ಗಳಲ್ಲಿ ಮಾತಾಡೋಣ. ಏನಾಗುತ್ತೆ, ಹೀಗೆ ಮಾಡ್ತಾ ಇದ್ದರೆ ನಾವು ಪ್ರಕೃತಿ ಜೊತೆಗೆ ಸಿಂಕ್ ಮಾಡ್ಕೊಂಡು ಬದುಕೋದ್ರಿಂದ ಈ ಎಲ್ಲ ಪ್ರಾಬ್ಲಮ್ಗಳು ಏನಾಗುತ್ತೆ, ಪ್ರಕೃತಿ ಜೊತೆಗೆ ಹೊಂದಾಣಿಕೆ ಮಾಡ್ಕೊಳ್ತವೆ. ಹೊಂದಾಣಿಕೆ ಮಾಡ್ಕೊಂಡು ಏನಾಗುತ್ತೆ, ಪ್ರಕೃತಿ ಹೇಗಿರುತ್ತೆ ಹಾಗಿರೋಕ್ಕೆ ಪ್ರಯತ್ನ ಪಡ್ತವೆ. ಮನುಷ್ಯನ ಹಾಗಿರೋಕ್ಕೆ ಪ್ರಯತ್ನ ಪಟ್ಬಿಟ್ರೆ ಅನೇಕ ಕಾಯಿಲೆಗಳನ್ನ ನಾವು ದೂರ ಇಡ್ಬೋದು ಮತ್ತು 120 ವರ್ಷ ಆರೋಗ್ಯವಾಗಿ ಬದುಕ್ಬೋದು ಅಂತ ಹೇಳಿ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.